ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಏನು ವಿಶೇಷ ಮಾಹಿತಿಯಪ್ಪ ಅಂದರೆ ಪಿ ಎಫ್ ಇಂದ ಪೆನ್ಷನನ್ನು ಹೇಗೆ ವಿಡ್ರಾವಲ್ ಮಾಡ್ಕೋಬೇಕೆಂಬುದನ್ನು ಕುಲಂಕುಷವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಗಮನಿಸಿ. ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ ಕ್ರೋಮ್ಗೆ ಹೋಗಿ. ಓಕೆ, ಸೊ ಕ್ರೋಮ್ಗೆ ಹೋದಾಗ ಏನಾಗುತ್ತೆ, ಬ್ರೌಸರಲ್ಲಿ ಹೋಗಿಬಿಟ್ಟು ನೀವೇನು ಮಾಡಬೇಕು, ಇ ಪಿ ಎಫ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇ ಪಿ ಎಫ್ ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಸಿಗ್ತಕ್ಕಂಥ ಮೊದಲೇದೇನು ವೆಬ್ಸೈಟ್ ಇದೆ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ಥರದ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಹಿಂದಿ ಲ್ಯಾಂಗ್ವೇಜಲ್ಲಿದೆ. ಓಕೆ, ಸೊ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಕನ್ನಡ ಲ್ಯಾಂಗ್ವೇಜ್ಗೆ ಮೇಲೆ ಅಲ್ಲ ಅಥವಾ ಇಂಗ್ಲೀಷಲ್ಲಿ ನೀವು ಕ್ಲಿಕ್ ಮಾಡಿ. ಆ ಇಂಗ್ಲೀಷಲ್ಲಿ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ತಾವುಗಳು ಗಮನಿಸ್ತಾ ಇದ್ದೀರಿ ನೋಡಿ, ಆನ್ಲೈನ್ ಕ್ಲೇಮ್ ಮೆಂಬರ್ ಏನು ಅದನ್ನೋದ್ರ ಮೇಲೆ ಏನಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಗಮನವಿಟ್ಟು ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಮೇನ್ ಇರ್ತಕ್ಕಂಥ ಒಂದು ವೆಬ್ಸೈಟ್ ಓಪನ್ ಆಗಿ ಇದಕ್ಕೆ ಏನು ಮಾಡಿ, ನೀವು ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಕೊಡಿ. ಓಕೆ, ಸೊ ಇಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮಿರ್ತಕ್ಕಂಥ ಒಂದು ಇವೇನ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇದಾದ ನಂತರ ಮತ್ತೆ ನೀವು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಪಾಸ್ವರ್ಡನ್ನು ಎಂಟ್ರಿ ಆದ ಬಳಿಕೆ ಮತ್ತೆ ನೀವು ಇಲ್ಲಿ ಸೈನ್ ಇನ್ಗೆ ಲಾಗಿನ್ ಆಗಬೇಕಾಗತ್ತೆ. ಸ್ನೇಹಿತರೆ, ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಏನು ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿಯನ್ನು ಬರ್ತದೆ. ಆ ಒ ಟಿ ಪಿಯನ್ನು ತಾವುಗಳು ಇಲ್ಲಿ ಎಂಟ್ರಿನ ಮಾಡಬೇಕಾಗತ್ತೆ. ಓಕೆ, ಸೊ ಈಗ ನನಗೆ ಬಂದಿರತಕ್ಕಂಥ ಒಂದು ಒ ಟಿ ಪಿಯನ್ನು ನಾನು ಇಲ್ಲಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ. ನೀವು ಈ ಥರ ಒಂದು ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂಥ ಒ ಟಿ ಪಿನ ಎಂಟ್ರಿ ಮಾಡಿಬಿಟ್ಟು ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಟೈಮ್ ತೊಗೊಳ್ತದೆ. ಓಕೆ, ಇದು ನಾಮಿನಿ ಆಗಿದ್ದರೆ ನೀವು ನಾಮಿನಿ ಇವರಿಗೆ ಯಾವುದೇ ಒಂದು ನಾವೇನು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ ಈಗ ಅಂದರೆ ಒಂದು ಪಿ ಎಫ್ ಅನ್ನು ಹಾಕ್ತಾ ಇದ್ದೀವಿ, ಅಪ್ಲೈ ಮಾಡ್ತಾ ಇದ್ದೀವಿ ಪೆನ್ಷನನ್ನು, ಅವರು ಇಲ್ಲಿ ನಾಮಿನಿ ಆಗಿಲ್ಲ, ಹಾಗಾಗಿ ಇದು ಬರ್ತಾ ಇದೆ. ಇದ್ರ ಬಗ್ಗೆ ಏನೇನಲ್ಲಿ ನಾಮಿನಿ ಮಾಡೋಂಗಿದ್ರೆ ಮಾಡ್ಬೋದು, ಇಲ್ಲ ನೀವು ಜಸ್ಟ್ ಇದ್ರ ಬಗ್ಗೆ ಓಕೆ ಅಂತ ಕೊಟ್ಟರೆ ಅದು ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇದು ಆದಾಗ ಏನು ಮಾಡಬೇಕಪ್ಪ ಅಂದರೆ ನಾವು ಮುಂಚಿತವಾಗಿ ಏನು ಮಾಡಬೇಕು, ಫಸ್ಟ್ನೇದು ಇರ್ತಕ್ಕಂಥದ್ದು ಈಗ ನಾವು ಪಿ ಎಫ್ ಅನ್ನು ನಾವು ವಿಡ್ರಾ ಮಾಡ್ಕೋಬೇಕಾಗಿದೆ. ಪಿ ಎಫ್ ಅಲ್ಲಿ ಇರ್ತಕ್ಕಂಥದ್ದು ಯಾವುದು, ಇಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥ ತಾವುಗಳು ಗಮನಿಸಬಹುದಾಗಿದೆ. ಪಿ ಎಫ್ ಅನ್ನು ಅಪ್ಲೈ ಮಾಡಿರ್ತಕ್ಕಂಥ ಟ್ರ್ಯಾಕ್ ಇರ್ತಕ್ಕಂಥದ್ದು, ನಾಮಿನಿ ಬಗ್ಗೆ ಇರ್ತಕ್ಕಂಥದ್ದು, ನೀವು ಸರ್ವಿಸ್ ಹಿಸ್ಟ್ರಿಯನ್ನು ಗೊತ್ತಾಗುತ್ತೆ. ಓಕೆ, ನೀವು ಮಾಡಿರ್ತಕ್ಕಂಥ ಏನು ಕ್ಲೇಮ್ ಇದೆ, ಕ್ಲೇಮ್ ಅದು ಸಕ್ಸಸ್ ಆಗಿದೆ ಫೇಲರ್ ಆಗಿದೆ ಅದು ಇರ್ತಕ್ಕಂಥದ್ದು, ಒಂದು ಪಾಸ್ಬುಕ್ ಇರ್ತಕ್ಕಂಥದ್ದು. ಓಕೆ, ನಿಮ್ಮಿರ್ತಕ್ಕಂಥ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಇರೋದೆ. ಓಕೆ, ಓರಲ್ ಇರ್ತಕ್ಕಂಥದ್ದು ಇದು. ಸೊ ಹಾಗಾದರೆ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಈಗ ನಾವನ್ನ ಪಿ ಎಫ್ ಅಲ್ಲಿರ್ತಕ್ಕಂಥ ಏನು ಮೊತ್ತ ಇದೆ, ಅಮೌಂಟ್ ಇದೆ, ಅದನ್ನು ನಾವೀಗ ಪೆನ್ಷನ್ ರೂಪದಲ್ಲಿರ್ತಕ್ಕಂಥ ಏನು ಅಮೌಂಟ್ ಇದೆ ಅದು ವಿಡ್ರಾಲ್ ಮಾಡ್ಕೋಬೇಕಾಗಿದೆ. ಸೊ ಈಗ ಮುಂದಿನ ಸ್ಟೆಪ್ ಹೇಳ್ತೀನಿ, ಗಮನಿಸಿ. ಸ್ನೇಹಿತರೆ, ಈಗ ಏನು ಮಾಡಬೇಕಪ್ಪ ಅಂತಂದರೆ ತಮ್ಗಳು ಕಾಣಿಸ್ತಾ ಇದೆ ಅನ್ಸ್ಕೊತೀನಿ. ಓಕೆ, ಇಲ್ಲೊಂದು ಡಾಟ್ ಇದೆ, 3 ಲೈನ್ ಡಾಟು, ನಾವು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದಾಗ ನೋಡಿ ಸುಮಾರು ಆಪ್ಷನ್ಸ್ಗಳಿದ್ದಾವೆ ಇಲ್ಲಿ, ತಾವುಗಳು ಗಮನಿಸ್ತಾ ಇದ್ರಿ. ಈ ಸುಮಾರು ಆಪ್ಷನ್ಸ್ಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ 3 ಥರದ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಸಿಕ್ಕಿದೆ. ಯಾವುದಪ್ಪ ಅಂದರೆ ಕ್ಲೇಮಲ್ಲಿ ಇರ್ತಕ್ಕಂಥದ್ದು, ಫಾರ್ಮ್ 13, 19 ಇರ್ತಕ್ಕಂಥದ್ದು, 10C ಇರ್ತಕ್ಕಂಥದ್ದು ಮತ್ತು 100 ಇರ್ತಕ್ಕಂಥದ್ದು. ಇದು ಒಂದು ಫಾರ್ಮ್ ಆದರೆ ಓನ್ಲಿ ಮೆಂಬರ್ ಇನ್ ಆನ್ ಓಕೆ ಇ ಪಿ ಎಫ್ ಅಕೌಂಟ್ ಟ್ರಾನ್ಸ್ಫರ್ ಇರ್ತಕ್ಕಂಥದ್ದು ಮತ್ತು ಇರ್ತಕ್ಕಂಥದ್ದು ನಿಮಗೆ ಕ್ಲೈಮ್. ಓಕೆ, ಇಲ್ಲಿ 3 ಥರದ್ದು ಇರ್ತದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಪೆನ್ಷನನ್ನು ನಾವು ಇಲ್ಲಿ ಕ್ಲೇಮ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ನಾವಿಲ್ಲಿ ಕ್ಲೇಮ್ ಕಾಲ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ಥರದ ಒಂದು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಗಿರ್ತಕ್ಕಂಥ ಒಂದು ಇದು ಬೇಸಿಕ್ ಇನ್ಫಾರ್ಮೇಷನ್ ಅಂತ ಇಲ್ಲಿ ನಿಮಗೆ ಸಿಗ್ತದೆ. ಓಕೆ, ಸೊ ಈ ಒಂದು ಬೇಸಿಕ್ ಇನ್ಫಾರ್ಮೇಷನನ್ನು ನೀವು ಕರೆಕ್ಟಾಗಿ ಮೊದಲೇ ಡಾಟಾ ಆಲ್ರೆಡಿ ಫಿಲ್ ಇರ್ತದೆ. ಯಾವುದೇ ರೀತಿ ನಾವು ಅಲ್ಲಿ ಮತ್ತೆ ಟೈಪಿಂಗ್ ಮಾಡೋದಾಗಿರಲಿ ಮತ್ತೆ ನಾವು ಡಾಟಾ ಕೊಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ಇನ್ನೊಂದು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಅಂದರೆ ನಾವುಗಳು KYC ಮಾಡಬೇಕಾದ್ರೆ ಯಾವ ಒಂದು ಅಕೌಂಟ್ ನಂಬರನ್ನು ಕೊಟ್ಟಿರ್ತೀವಿ ಆ ಒಂದು ಅಕೌಂಟ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ನೀವು ಫಾರ್ ಎಕ್ಸಾಂಪಲ್ ಹೇಳೋದಾದರೆ SBI ಬ್ಯಾಂಕಿನ ನೀವು KYC ಮಾಡಿರ್ತೀರಿ. ಓಕೆ, ಸೊ ಆ ಒಂದು ನಂಬರನ್ನೇ ಇಲ್ಲಿ ಹಾಕಬೇಕಾಗತ್ತೆ. ನೀವು ಯಾವುದೋ ಒಂದು SBI ನಂಬರನ್ನು KYC ಮಾಡಿರ್ತೀರಿ ಅಥವಾ ಅದರ್ ಇನ್ನೊಂದು ಬ್ಯಾಂಕ್ ಇದೆ ಅಂತ ನಿಮ್ಮ ಅಕೌಂಟ್ ಕೊಟ್ಟರೆ ಅದು ಆಗೋದಿಲ್ಲ. ನೀವು KYC ಮಾಡಿಸ್ಬೇಕಾದ್ರೆ ಯಾವ ಒಂದು ನಂಬರ್ ಅಕೌಂಟನ್ನು ಕೊಟ್ಟಿರ್ತೀರಿ ಅದೇ ಒಂದು ಅಕೌಂಟ್ ನಂಬರನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ಏನು ಮಾಡಬೇಕಪ್ಪ ಅಂದರೆ ನಾನು ಇಲ್ಲೇನು KYC ಮಾಡಿರ್ತಕ್ಕಂಥ ಒಂದು ಬ್ಯಾಂಕ್ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿದ್ದೀನಿ. ಆ ಒಂದು ಎಂಟ್ರಿ ಮಾಡಿರ್ತಕ್ಕಂಥದ್ದು ಇಲ್ಲಿ ವೆರಿಫೈ ಅನ್ನೋದ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಈ ವೆರಿಫೈ ಅನ್ನೋದ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಾವು ಕೊಟ್ಟಿರ್ತಕ್ಕಂಥ ನಂಬರ್ ಕರೆಕ್ಟಾಗಿದೆ. ನಾವಿಲ್ಲಿ ಮತ್ತೆ 2 ಥರದ ಆಪ್ಷನ್ಸ್ ಕೊಡ್ತದೆ. ಓಕೆ, ಎಸ್ ಆರ್ ನೋ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿರ್ತಕ್ಕಂಥ ಒಂದು ಡಾಟಾ ಎಸ್ ಕರೆಕ್ಟ್ ಆಗಿದ್ದರೆ ನಾವಿಲ್ಲಿ ಮತ್ತೆ ಎಸ್ ಅಂತ ಕ್ಲಿಕ್ ಕೊಡೋಣ. ಸೊ ಎಸ್ ಅಂತ ಕ್ಲಿಕ್ ಕೊಟ್ಟಾಗ ಏನಾಗುತ್ತೆ ನೋಡಿ, ಅಕೌಂಟ್ ನಂಬರ್ ಕೂಡ ಇಲ್ಲಿ ಶಿವಪ್ ಆಗ್ತದೆ, ತಾವುಗಳು ಗಮನಿಸ್ತಾ ಇದ್ದೀರಿ. ಓಕೆ, ಸೊ ಇಲ್ಲಿ ಶಿವಪ್ ಆದಾಗ ಏನು ಮಾಡಬೇಕು, ಪ್ರೊಸೀಡ್ ಫಾರ್ ದ ಆನ್ಲೈನ್ ಕ್ಲೈಮಿಗೆ ನಾವು ನೆಕ್ಸ್ಟ್ಗೆ
ಹೋಗಬೇಕಾಗತ್ತೆ. ಓಕೆ, ಈಗ ನಾವೇನು ಮಾಡೋಣ, ನೆಕ್ಸ್ಟ್ಗೆ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಆನ್ಲೈನ್ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದಾಗೆ ಒಂದು 30 ಸೆಕೆಂಡ್ಸ್ ಹಂಗೆ ವೇಟ್ ಆಗುತ್ತೆ. ನೋಡಿ, ನೆಕ್ಸ್ಟ್ ಪೇಜಿಗೆ ಬರ್ತದೆ. ಈ ನೆಕ್ಸ್ಟ್ ಪೇಜಿಗೆ ಮಾಡ್ಕೋಬೇಕು ಬಂದಾಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲೇ ಇಂಪಾರ್ಟೆಂಟ್ ಇರ್ತಕ್ಕಂಥ ಮಾಹಿತಿ. ಯಾಕಪ್ಪ ಅಂದರೆ ನಾವು ಯಾವ ಒಂದು ಕಾಲಮಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ಅನ್ನೋದೇ ಮುಖ್ಯವಾಗಿದೆ. ನೋಡಿ, ಐ ವಾಂಟ್ ಟು ಅಪ್ಲೈ ಫಾರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗೆ ನೋಡಿ ಈ ಥರದ ಆಪ್ಷನ್ಸ್ಗಳು ತಾವು ಗಮನಿಸ್ತಾ ಇದ್ದೀರಿ ಅನ್ಕೋತೀನಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದೇ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಓನ್ಲಿ ವಿಡ್ರಾವಲ್, ನೋಡಿ ಓನ್ಲಿ PF ವಿಡ್ರಾವಲ್ ಅನ್ನೋ ಆಪ್ಷನ್ಸ್ ಇದೆ. ಇದ್ರ ಮೇಲೆ ಇರ್ತಕ್ಕಂಥದ್ದು ಓನ್ಲಿ ಪೆನ್ಷನ್ ವಿಡ್ರಾವಲ್ ಇರ್ತಕ್ಕಂಥದ್ದು, ಸ್ಕೀಮ್ ಸರ್ಟಿಫಿಕೇಟ್ ಇರ್ತಕ್ಕಂಥದ್ದು, PF ಅಡ್ವಾನ್ಸು. ನೋಡಿ, ಇದರಲ್ಲಿ ಟೋಟಲ್ ಆಗಿ ನಿಮಗೆ 4 ಥರದ ಆಪ್ಷನ್ಸ್ಗಳು ಸಿಗ್ತವೆ. ನಾವೇನು ಮಾಡಬೇಕಪ್ಪ ಅಂತಂದರೆ, ನಾವು ಬರೀ PF ಅನ್ನು ವಿಡ್ರಾಲ್ ಮಾಡ್ಕೋಬೇಕಂದ್ರೆ ಈ ಒಂದು ಕಾಲಮ್ಗೆ ಕ್ಲಿಕ್ ಮಾಡಬೇಕಾಗತ್ತೆ. ಅದೇ ರೀತಿ ಪೆನ್ಷನ್ ಮಾತ್ರ ಕ್ಲಿಕ್ ಮಾಡಬೇಕಂದ್ರೆ ಇದು ಮಾಡಬೇಕಾಗತ್ತೆ. ನಾವು PF ಅಲ್ಲಿ ಇರ್ತಕ್ಕಂಥ ಮತ್ತು ಆಡಿ ಕೆಲಸ ಮಾಡ್ತಾ ಇದ್ರಿ ಆ ಒಂದು PF ಇಂದ ನೀವು ಅಡ್ವಾನ್ಸ್ ತಗೋಬೇಕಾದ್ರೆ ಈ ಒಂದನ್ನು ಕಾಲಮ್ಗೆ ಅಡ್ವಾನ್ಸ್ ಫಾರ್ಮ್ 31ಗೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈಗ ನಾವೇನು ಮಾಡಬೇಕಪ್ಪ ಅಂದರೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ಈಗ ಏನಪ್ಪ ಅಂತಂದರೆ ಓನ್ಲಿ ಪೆನ್ಷನ್ ವಿಡ್ರಾವಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೆ. ನಮಗೆ ಪೆನ್ಷನ್ ಬೇಕಾಗಿದೆ. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಪೆನ್ಷನ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ. ನೋಡಿ, ಓನ್ಲಿ ಪೆನ್ಷನ್ ವಿಡ್ರಾವಲ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ. ಇದಾದ ತಕ್ಷಣ ನಿಮಗೆ ಇರ್ತಕ್ಕಂಥ ಏನು ಆ್ಯಸ್ ಪರ್ ಆಧಾರ್ ಕಾರ್ಡ್ ಇರ್ತಕ್ಕಂಥ ಒಂದು ಅಡ್ರೆಸ್ಸನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸ್ನೇಹಿತರೆ, ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ, ನಾನಿರ್ತಕ್ಕಂಥ ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ಒಂದು ಅಡ್ರೆಸ್ಸನ್ನು ಎಂಟ್ರಿ ಮಾಡಿದ್ದೀನಿ. ಸೊ ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ ಗೆಟ್ ಮೊಬೈಲ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಸೊ ಮತ್ತೆ ಕೂಡ ಇನ್ನೊಂದು OTP ಬರಲಿದೆ. ಅಂದರೆ ಈ ಒಂದು PFಗೆ ಯಾವ ಒಂದು ನಂಬರನ್ನು ನಾವು ಕೊಟ್ಟಿರ್ತೀವಿ ಅದೇ ಒಂದು ನಂಬರ್ಗೆ, ಓಕೆ, ಅದೇ ಒಂದು ನಂಬರ್ಗೆ ಇನ್ನೊಂದು OTP ಹೋಗುತ್ತೆ. ನೋಡಿ, ಗೆಟ್ ಮೊಬೈಲ್ ನಂಬರ್ OTP ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ. ಸ್ವಲ್ಪ ವೇಟಿಂಗ್ ಆಗ್ತಾ ಇದೆ. ಓಕೆ, ಸೊ ಇದು ಸ್ವಲ್ಪ ವೇಟಿಂಗ್ ಬಂದು 30 ಸೆಕೆಂಡ್ಸ್ ಒಂದು ವೇಟಿಂಗ್ ಆದ. ನೋಡಿ, ಆಲ್ರೆಡಿ ಅವರಿಗೀಗ OTP ಹೋಗಿದೆ. ಯಾರಿಗೆ ಒಂದು ನಾನು PF ಅನ್ನು ಅಪ್ಲೈ ಮಾಡ್ತಾ ಇದ್ದೀನಲ್ವಾ, ಸೊ ಅವರ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗಿದೆ. ಆ ಒಂದು OTP ಇಲ್ಲಿ ನಾವು ಎಂಟ್ರಿನ ಮಾಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಈಗ ಬಂದಿರತಕ್ಕಂಥ ಏನು OTP ಇತ್ತು ಆ OTP ನಾನೀಗ ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ. ಸೊ ಈ ಒಂದು OTPನಾಗ ಲಾಗಿನ್ ಮಾಡಿದಾಗ ಏನಾಗತ್ತಪ್ಪ ಅಂತಂದರೆ, ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ತಗೊಳ್ಳಿ. ನೋಡಿ, ವ್ಯಾಲಿಡೇಟ್ OTP ಸಬ್ಮಿಟ್ ಇನ್ ಕ್ಲೇಮ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಂದರೆ ಈ ಒಂದು ಏನು PF ಈ ಪ್ರೊಸೆಸ್ಸು ಫುಲ್ ಕಂಪ್ಲೀಟ್ ಆಗಿರಲಿದೆ. ಈಗ ನಾನೇನು ಮಾಡ್ತಾ ಇದ್ದೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೋಡಿ ಸ್ನೇಹಿತರೆ, ತಾವುಗಳಲ್ಲಿ ಗಮನಿಸ್ತಾ ಇದ್ರಿ, ಮೊಬೈಲ್ OTP ಹ್ಯಾಸ್ ಬೀನ್ ವೆರಿಫೈಡ್ ಆ್ಯಂಡ್ ಪೆನ್ಷನ್ ವಿಡ್ರಾವಲ್ ಕ್ಲೇಮ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಅಂದರೆ ನಮಗೆ ಬಂದಿರತಕ್ಕಂಥ OTP ಮೊಬೈಲ್ ನಂಬರನ್ನು ನಾವಿಲ್ಲಿ ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿದೆ, ಅದು ವೆರಿಫೈ ಆಗಿದೆ. ನಾವು ಹಾಕ್ತಕ್ಕಂಥ ಈ ಪೆನ್ಷನ್ ವಿಡ್ರಾವಲ್ಗೆ ಏನು ಕ್ಲೇಮಲ್ಲಿ ಹಾಕ್ತಾ ಇದ್ವಿ ಅದು ಕೂಡ ಸಕ್ಸಸ್ಫುಲ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಆದರೆ ನಾವೀಗಿನ್ನ ಅಪ್ಲಿಕೇಶನ್ ಹಾಕಿರೋದನ್ನು ಕನ್ಫರ್ಮ್ ಆಗಿ ಹೆಂಗೆ ಮಾಡ್ಕೋಬೇಕು ಅನ್ನೋದಪ್ಪ ಅಂತಂದರೆ, ಇಲ್ಲಿ ಕ್ಲಿಕ್ ಹೇರ್ ಮೇಲೆ ತಾವುಗಳು ಗಮನಿಸ್ತಾ ಇದ್ದೀರಿ ಅನ್ಕೋತೀನಿ. ಓಕೆ, ಸೊ ಈ ಒಂದು ಕ್ಲಿಕ್ ಹೇರ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ನಾವು ಏನು ಈಗ ಪೆನ್ಷನ್ ಏನು ವಿಡ್ರಾವಲ್ಗೆ ನಾವೇನು ಅಪ್ಲಿಕೇಶನ್ ಹಾಕಿದ್ವಿ ಅಂದ್ರೆ PF ಅಲ್ಲಿ ಏನು ಕ್ಲೇಮ್ ಮಾಡ್ಕೊಂಡಿದ್ವಿ, ಫೈನಲ್ ಆಗಿ ಏನಾಗುತ್ತಪ್ಪ ಅಂತಂದರೆ ಪೆನ್ಷನ್ಗೆ ಹಾಕಿರ್ತಕ್ಕಂಥದ್ದೇನು ಫೈನಲ್ ರಿಪೋರ್ಟ್ ಇದೆ. ಓಕೆ, ಸೊ PDF ಫಾರ್ಮ್ಯಾಟಲ್ಲಿ ನಮಗಿದು ದೊರೀತದೆ. ಓಕೆ, ಸೊ ಡೈರೆಕ್ಟಾಗಿ ಸಬ್ಮಿಟ್ ಮಾಡಿದಾಗ ಕ್ಲಿಕ್ ಹೇರ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಈ ಥರದ ಒಂದು ಫೈನಲ್ ಆಗಿರ್ತಕ್ಕಂಥ, ಅಂದರೆ ನಾವೊಂದು ಅಪ್ಲಿಕೇಶನ್ ಹಾಕಿದ್ದೀವಿ ಅಂದರೆ ಕ್ಲೇಮ್ ಮಾಡ್ಕೊಳಕ್ಕೆ ಏನು ಹಾಕಿದ್ದೀವಿ ಅದರ ಇರ್ತಕ್ಕಂಥ ಒಂದು ಡೀಟೇಲ್ಸ್ ಇದಾಗಿರಲಿದೆ. ಓಕೆ, ಸೊ ನಾವೀಗ ಕ್ಲೇಮ್ಗೇನು ಸಕ್ಸಸ್ಫುಲ್ ಆಗಿ ನಮಗಿದು PDF ಫೈಲ್ ಕೂಡ ಬಂದಿದೆ. ಅಂದರೆ ಅಕ್ಲೋಜ್ಮೆಂಟ್ ಅಕ್ಲೋಜ್ಮೆಂಟ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಅಕ್ಲೋಜ್ಮೆಂಟ್ ಕೂಡ ನಮಗೆ ಬಂದಿದೆ. ಸೊ ಅಕ್ಲೋಜ್ಮೆಂಟ್ ಬಂದಾದ ಬಳಕೆ ಅಂದರೆ ವಿತಿನ್ ವರ್ಕಿಂಗ್ ಡೇಸಲ್ಲಿ 3 to 5 ಡೇಸ್ ಒಳಗಡೆ ನಿಮ್ಮ ಯಾವ ಒಂದು ಅಕೌಂಟ್ ನಂಬರಿಗೆ ನಾವು ಅಲ್ಲಿ KYC ಮಾಡ್ಕೊಂಡಿದ್ದೀವಿ ಮತ್ತು ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ಆ ಒಂದು ಅಕೌಂಟ್ ನಂಬರ್ಗೆ ನಿಮ್ಮ ಇರ್ತಕ್ಕಂಥ ಒಂದು ಪೆನ್ಷನ್ ಅಮೌಂಟನ್ನು ನಿಮಗೆ ನೇರವಾಗಿ ದೊರೆಯಲಿದೆ. ಇದೇ ಥರದ ಉದ್ಯೋಗ ಮಾಹಿತಿ ಆಗಿರ್ಬೋದು, ಈ ಥರದ ಒಂದು PF ರಿಲೇಟೆಡ್ ಇರ್ತಕ್ಕಂಥದ್ದು ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಯೂಟ್ಯೂಬಲ್ಲಿ ನಮಗೆ ಟೆಲಿಗ್ರಾಮು ವಾಟ್ಸಪ್ ನಂಬರ್ ಎಲ್ಲ ಇಡಲಾಗಿದೆ. ಯಾರಿಗೆಲ್ಲ PF ವಿಡ್ರಾವಲ್ ಆಗೋದಿರ್ಬೋದು ಮತ್ತು ಪೆನ್ಷನ್ ವಿಡ್ರಾವಲ್ ಆಗಿರ್ತಕ್ಕಂಥದ್ದು KYC ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇಲ್ಲಪ್ಪ ಅಂತಂದರೆ ನೀವು ಇವೇನೇ ನಂಬರ್ ಜನರೇಟ್ ಮಾಡ್ಬೋದು. PF ರಿಲೇಟೆಡ್ ಸಂಬಂಧದ ಯಾವುದಾದ್ರೂ ಒಂದು ಸಮಸ್ಯೆಗೆ ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದಾಗಿದೆ. ಇದೇ ಥರದ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದ.